ಒಳಗಡೆ ಉಂಟಾಗುವಂತ ಕೆಟ್ಟ ಆಸೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಇಚ್ಛೆಗಳು ಏನಾಗಿದೆ? ಇವು ಕೆಟ್ಟ ಅತಿಥಿಯಾಗಿದ್ದಾನೆ. ಅದಕ್ಕೆ ಈ ಶರೀರವನ್ನು ತೃಪ್ತಿಪಡಿಸಲು, ಆ ಇಚ್ಛೆಗಳನ್ನ ತೃಪ್ತಿಪಡಿಸಲು ಹೋಗೋದಾದ್ರೆ ಆ ಅತಿಥಿ ನಮ್ಮ ಆತ್ಮವನ್ನ, ಶರೀರವನ್ನ, ನಾಳೆ ನಮ್ಮ ಕುಟುಂಬವನ್ನ, ನಮ್ಮ ತಲೆಮಾರುಗಳನ್ನ ಕೊನೆಗೆ ನಾವು ನರಕಕ್ಕೆ ಹೋಗುವ ಹಾಗೆ ಮಾಡುವಂಥದ್ದು, ಕೆಡಿಸುವಂಥದ್ದು ಆಗಿರುತ್ತೆ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ಮನುಷ್ಯನ ಒಳಗಿಂದ ಬರುವಂತದ್ದೇ ಅವನನ್ನ ಹೊಲೆ ಮಾಡುವಂಥದ್ದು. ದ್ರವ್ಯಾಶೆ ನಮ್ಮ ಒಳಗಿನಿಂದ ಬರುವಂತ ಕೆಟ್ಟ ಅತಿಥಿಯಾಗಿದ್ದಾನೆ. ಒಂದು ಕೆಟ್ಟ ಅತಿಥಿ ಬರದಂತೆ, ಅದು ನಮ್ಮ ಜೊತೆ ಕಾರ್ಯ ಮಾಡದ ಹಾಗೆ ನಾವು ನೆಲೆಯಾಗಿ ನಿಂತ್ಕೊಳ್ಬೇಕು. ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಇಲ್ಲದ ಹಾಗೆ ನಾವು ನೋಡ್ಕೊಳ್ಬೇಕು. ಆಗ ಮಾತ್ರವೇ ಯೇಸು ಸ್ವಾಮಿ ಸಭೆಯ ಒಳಗಡೆ ಬರ್ಲಿಕ್ಕೆ ಸಾಧ್ಯ. ಅದರ ಸ್ತೋತ್ರವೆಂಬ ಸಿಂಹಾಸನದ ಮೇಲೆ ಇರ್ಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ದೇವರ ಶಕ್ತಿಯನ್ನ, ಅತ್ಯಧಿಕವಾದ ಶಕ್ತಿಯನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ.